ಹಲೋ, ನನ್ನೆಲ್ಲ SSLC ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟದ ಒಂದು ಯೂನಿಟ್ ನಂಬರ್ 8 ಮೇಲೆ ಕಂಪ್ಲೀಟ್ ಸೊಲ್ಯೂಷನ್ಸನ್ನು ನೋಡೋಣ. ಈ ಯೂನಿಟ್ 8ಅಲ್ಲಿ ಒಂದು ಪ್ರೋಸ್ ಲೆಸನ್ ಇದೆ, ದಟ್ ಈಸ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಆ್ಯಂಡ್ ಒನ್ ಮೋರ್ ಪೋಯಮ್ ಇದೆ, ಅದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ. ಇವುಗಳ ಒಂದು ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಮೇಲೆ ಕಂಪ್ಲೀಟ್ ಸೊಲ್ಯೂಷನ್ಸನ್ನು, ವೆದರ್ ಇಟ್ ಈಸ್ ಗ್ರಾಮರ್ ಏರಿಯಾ, ಕ್ವಶನ್ ಆನ್ಸರ್ಸ್, ಎಕ್ಸ್ಟ್ರಾಕ್ಟ್ಸ್, ಪಿಕ್ಚರ್ ರೈಟಿಂಗ್, ಎಡಿಟಿಂಗ್, ಎವ್ರಿಥಿಂಗ್ ಎಲ್ಲವನ್ನು ಸಂಪೂರ್ಣವಾಗಿ ಕವರ್ ಮಾಡಿದೆ. ಒಂದು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದೀನಿ. ಲೆಟ್ಸ್ ಲುಕ್ ಅಟ್ ದ ಟಾಪಿಕ್ ದೆನ್. ಇಲ್ಲಿ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಫಸ್ಟ್ ಕ್ವಶನ್ ಇದೆ. ಬಿಸ್ನೆಸ್ ಮೆನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಎಂಜಾಯ್ ಮಚ್ ಹೈಯರ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನೆಗೆಟಿವ್ ಟ್ಯಾಗನ್ನು ನಾವು ಆ್ಯಡ್ ಮಾಡಬೇಕು. ಜೊತೆಗೆ ಇಲ್ಲಿ ಸೆಂಟೆನ್ಸಲ್ಲಿ ಯಾವುದೇ ಒಂದಿಷ್ಟು ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿಲ್ಲ. ಹಾಗಾಗಿ ಸಿಂಪಲ್ ಪ್ರೆಸೆಂಟಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಹೆಲ್ಪಿಂಗ್ ವರ್ಬು ಒಂದು ಪ್ಲೂರಲ್ ನೌನ್ಸ್ ಇರೋದ್ರಿಂದ ಸೊ ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದರೆ ಇಲ್ಲಿ ಡೋಂಟ್ ದೇ ಅನ್ನುವಂಥದ್ದು ಸೂಟೇಬಲ್ ಕ್ವೆಶನ್ ಟ್ಯಾಗ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸೈನ್ಸ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ವಾಸ್ ಇಟ್ ಬರೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಈಸ್ ಅಂತ ಆಲ್ರೆಡಿ ಒಂದು ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಇಸಂಟ್ ಇಟ್ ಅನ್ನುವಂಥದ್ದು ಒಂದು ಸರಿಯಾದ ಕ್ವೆಶನ್ ಟ್ಯಾಗ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ಸ್ ಅಂತ. ಒಂದು ಇಫ್ ಕ್ಲಾಸ್ ಮೇಲೆ ಕ್ವೆಶನ್ ಖಂಡಿತ ಇದ್ದೇ ಇರುತ್ತೆ. ಸೊ ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ಡ್ಯಾಶ್ ಗಾಟ್ ಸೀಟ್ ಇನ್ ದ ಯೂನಿವರ್ಸಿಟಿ ಅಂತ ಇದೆ. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ವುಡ್ ಹ್ಯಾವ್ ಗಾಟ್ ದ ಸೀಟ್ ಇನ್ ದ ಯೂನಿವರ್ಸಿಟಿ. ಇಲ್ಲಿ ಒಂದು ಇಫ್ ಕ್ಲಾಸ್ ಥರ್ಡ್ ಕಂಡೀಷನಲ್ಲಿ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿರೋದ್ರಿಂದ ನೆಕ್ಸ್ಟ್ ಪಾರ್ಟಲ್ಲಿ ಕೂಡ ವುಡ್ ಹ್ಯಾವ್ ಅನ್ನುವಂಥದ್ದು ಒಂದು ವರ್ಬನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ದೇರ್ಫೋರ್ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಈಸ್ ಇಲ್ಲಿ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬಾಲರ್ ಯುವರ್ ಟೀಮ್ ಡ್ಯಾಶ್ ಒನ್ ದ ಮ್ಯಾಚ್ ಅಂತ ಇದೆ. ಇಲ್ಲಿ ಅಗೇನ್ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟು ಒಂದು ಇಫ್ ಕ್ಲಾಸ್ ದ ಥರ್ಡ್ ಕಂಡೀಷನಲ್ಲಿರೋದ್ರಿಂದ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬಾಲರ್ ಯುವರ್ ಟೀಮ್ ವುಡ್ ಹ್ಯಾವ್ ಒನ್ ದ ಮ್ಯಾಚ್ ಅಂತ. ಓಕೆ, ಇಲ್ಲಿ ಅಗೇನ್ ವುಡ್ ಹ್ಯಾವ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ. ಇಲ್ಲಿ ಹಾಯ್ ಆರ್ತಿ, ವಿಲ್ ಯು ಕಮ್ ಟು ದ ಮಾರ್ಕೆಟ್, ಐ ವಾಂಟ್ ಟು ಬೈ ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಶೂರ್, ಶಾಲ್ ವಿ ಗೋ ಬೈ ಬಸ್, ನೋ ಲೆಟ್ಸ್ ಟೇಕ್ ಎನ್ ಆಟೋ ಅಂತ ಇದೆ. ಇಲ್ಲಿ ಒಂದು ಸ್ಮಾಲ್ ಕನ್ವರ್ಜೇಷನ್ ಇದೆ. ಈ ಕೊಟ್ಟಿರೋ ಕನ್ವರ್ಜೇಷನಲ್ಲಿ ಒಂದು ಇನ್ಫಿನಿಟಿವ್ ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಇನ್ಫಿನಿಟಿವ್ ಇಸ್ ನಥಿಂಗ್ ಬಟ್ ಒಂದು ವರ್ಬದ ಹಿಂದೆ ಪ್ರಿಪೋಸಿಷನ್ ಟು ಬಂದಿದ್ದರೆ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಇಲ್ಲಿ ಐ ವಾಂಟ್ ಟು ಬೈ ಅನ್ನುವಂಥ ಒಂದು ಇನ್ಫಿನಿಟಿವ್ ಕೊಟ್ಟಿದ್ದಾರೆ. ದಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಅಗೈನ್ ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ ಟು ರೀಡ್ ಎ ನಾವೆಲ್ ಅಂತ ಇದೆ. ಓಕೆ, ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಒಂದು ಇನ್ಫಿನಿಟಿವ್ ಅಂತ ನೋಡೋದಾದರೆ ಇಟ್ಸ್ ನಥಿಂಗ್ ಬಟ್ ಟು ರೀಡ್ ಅನ್ನುವಂಥದ್ದು ಇನ್ಫಿನಿಟಿವ್ ಆಗುತ್ತೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ರೀಡ್ ದ ಫಾಲೋಯಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸದ ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಸೊ ಪ್ರಿಡಿಕ್ಟಿಂಗ್, ಅಡ್ವೈಸಿಂಗ್, ರಿಕ್ವೆಸ್ಟಿಂಗ್, ಪಾಸಿಬಿಲಿಟಿ. ಇಟ್ ಮೇ ರೇನ್ ಟುಡೇ. ಓಕೆ, ಇಲ್ಲಿ ಏನಿದೆ, ಹೌದು ಇವತ್ತು ಮಳೆ ಆಗಬಹುದು, ಒಂದು ಪ್ರಿಡಿಕ್ಟಿಂಗ್ ಏನಿದೆಯಲ್ಲ ಅದನ್ನು ನಾವು ಹೇಳ್ತಾ ಇದ್ವಿ, ಆಗಬಹುದು ಅಂತೇಳಿ. ದೇರ್ಫೋರ್ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನುವಂಥದ್ದು ಪ್ರಿಡಿಕ್ಟಿಂಗ್ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಐ ಶಾಲ್ ಡ್ರಾಪ್ ಯು ಟು ದ ಹಾಸ್ಪಿಟಲ್ ಅಂತ ಇದೆ. ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಎಬಿಲಿಟಿ, ಸೀಕಿಂಗ್ ಪರ್ಮಿಷನ್, ಗಿವಿಂಗ್ ಎನ್ ಆರ್ಡರ್, ಆಫರಿಂಗ್ ಹೆಲ್ಪ್. ಇಲ್ಲಿ ಐ ಶಾಲ್ ಡ್ರಾಪ್ ಯು ಟು ದ ಹಾಸ್ಪಿಟಲ್, ನಾನು ನಿನ್ನ ಆಸ್ಪತ್ರೆಗೆ ಡ್ರಾಪ್ ಮಾಡ್ತೀನಿ, ಬಿಡ್ತೀನಿ ಅನ್ನುವಂಥ ಹೇಳುವಂಥದ್ದು. ಸೊ ದೇರ್ಫೋರ್ ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಆಫರಿಂಗ್ ಹೆಲ್ಪ್ ಅನ್ನುವಂಥದ್ದು, ಇಲ್ಲಿ ಸಹಾಯ ಮಾಡಲಿಕ್ಕೆ ಮುಂದೆ ಬರುವಂಥದ್ದು ಅಂತ. Therefore, offering help is the right answer. And let's move to the next question, that is rewrite as directed. Combine the word in column A with its collocative word in column B ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಗೊತ್ತಿದೆ ಸೈಂಟಿಫಿಕ್ ರಿಸರ್ಚ್ ಅಂತ ಆಗುತ್ತೆ. ದೆನ್ ಸಿಸ್ಮಿಕ್ ವೇವ್ಸ್ ಅಂತ ಇದೆ. ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಆ ಮೆನ್ಷನ್ ಮಾಡಿದ್ದಾರೆ ಈ ಪಾಯಿಂಟ್ಸ್ಗಳನ್ನೆಲ್ಲ. ಸೊ ಹಾಗಾಗಿ ಸೈಂಟಿಫಿಕ್ ರಿಸರ್ಚು, ಸೈಂಟಿಫಿಕ್ ಅಟಿಟ್ಯೂಡ್, ಅಲ್ಲಿ ಏನು ಕೊಟ್ಟಿರ್ತಾರೆ 4 ವರ್ಡಲ್ಲಿ ಅದಕ್ಕೆ ಒಂದು ಆಪ್ಟ್ ವರ್ಡನ್ನು ನಾವು ಸೆಲೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಈಸ್ ಕಮಿಟ್ ಕ್ರೈಮ್ ಡೌಟ್ ಮನಿ ಅಂತ ಇದೆ. ಇಲ್ಲಿ ಕಮಿಟ್ ಕ್ರೈಮ್ ಅನ್ನುವಂಥದ್ದು ಒಂದು ಕೊಲೊಕೇಟಿವ್ ವರ್ಡ್ ಆಗುತ್ತೆ. ದೆನ್ ರ್ಯಾಪಿಡ್ ಡಿಕ್ಲೈನ್ ಅಂತ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವಿಕ್ ಗ್ಲ್ಯಾನ್ಸ್ ಅಂತ.
ನೆಕ್ಸ್ಟ್ ಒನ್ ಈಸ್ ಸ್ಪೀಡಿ ರಿಕವರಿ ಅಂತ ಒಂದು ಕೊಲೋಕೇಟಿವ್ ವರ್ಡ್. ದೆನ್ ನೆಕ್ಸ್ಟ್ ಒನ್ ಈಸ್ ರೈಟ್ ದ ನಂಬರ್ ಆಫ್ ಸಿಲೆಬಲ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಇಲ್ಲಿ ವರ್ಡನ್ನು ಕೊಡ್ತಾರೆ, ಅದರಲ್ಲಿರೋ ಸಿಲೆಬಲ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ದೇರ್ ಫೋರ್ ಇಲ್ಲಿ ಪ್ರಾಕ್ಟಿಕಲ್ 3 ಸಿಲೆಬಲ್ಸ್ ಇದೆ, ಮ್ಯಾಥಮೆಟಿಕ್ಸ್ 4 ಇದೆ, ರಿವಾಲ್ಡ್ 2 ಇದೆ, ಸೈಂಟಿಫಿಕ್ 3 ಇದೆ. ದೆನ್ ನೇಷನ್ 2, ಕಂಟ್ರಿ 2, ಸ್ಕೂಲ್ 1, ಶೂಸ್ 1. ಸೊ ಹೀಗೆ and fill in the blank with appropriate tense form of the verbs given in the bracket ಅಂತ ಕೊಟ್ಟಿದ್ದಾರೆ. the technical experts dash ಪ್ಲಸ್ ಇಲ್ಲಿ ಬಿ ಪ್ಲಸ್ ಸಮನ್ ಅಂತ. ಬಿ ಅಂದರೆ ಹೆಲ್ಪಿಂಗ್ ವರ್ಕ್ ಕಂಪ್ಲೀಟ್ ಬರಲೇಬೇಕು, ಜೊತೆಗೆ ಇಲ್ಲಿ ಸಮನ್ ಅಂತ ಇದೆ, ಅದಕ್ಕೆ ಒಂದು ಸರಿಯಾದ ಫಾರ್ಮನ್ನು ಬರಿಬೇಕು. ಡಿಪೆಂಡ್ಸ್ ಅಪಾನ್ ದಿ ಸೆಂಟೆನ್ಸ್ ಟೆನ್ಸ್ ಯಾವುದಿದೆ ಅಂತೇಳಿ. ಇಲ್ಲಿ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಡ್ಯಾಶ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್ ಅಂತ. ಇಲ್ಲಿ ದಟ್ ಅರೋಸ್ ಅನ್ನುವಂಥದ್ದು ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ದ ಟೆಕ್ನಿಕಲ್ಸ್ ವರ್ಸ್ ಅಮೆಂಡ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್ ಅಂತ. ಹಾಗಾಗಿ ವರ್ ಸಮನ್ಡ್ ಅಂತ ಆಗಬೇಕಿಲ್ಲಿ. ನೆಕ್ಸ್ಟ್ ಕ್ವೆಶನ್ ಈಸ್ ನೋ ಬಡಿ ಡ್ಯಾಶ್ ಬಿ ಸ್ಯಾಟಿಸ್ಫೈ ವಿತ್ ಈಸ್ ವೆಲ್ತ್, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಈಸ್ ವಿಸ್ಡಮ್. ಇದು ಒಂದು ವಾಟ್ ಯು ಕಾಲ್ ಪ್ರೆಸೆಂಟ್ ಟ್ರುತ್ ಆಗಿರೋದ್ರಿಂದ, ಸೊ ಇಲ್ಲಿ nobody is satisfied with his wealth, everybody is satisfied with his wisdom ಅನ್ನುವಂಥದ್ದು ಇಲ್ಲಿ ಈಸ್ ಸ್ಯಾಟಿಸ್ಫೈಡ್ ಅನ್ನುವಂಥ ಒಂದು ಮಾಡಿಫಿಕೇಶನ್ ಅನ್ನು ಮಾಡಿ ಬರಿಬೇಕಾಗುತ್ತೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಇನ್ ಎ ನ್ಯೂಕ್ಲಿಯರ್ ವಾರ್ ಡ್ಯಾಶ್ ಒನ್ ಹೂ ಸ್ಟ್ರೈಕ್ಸ್ ಫಸ್ಟ್ ವಿಲ್ ಬಿ ದ ಸರ್ವೈವರ್ ಅಂತ ಕೇಳಿದ್ದಾರೆ. ಇಲ್ಲಿ ಸುಟೇಬಲ್ ಆರ್ಟಿಕಲ್ ಯಾವ್ದು ಹಾಕಬೇಕು? ಇನ್ ಎ ನ್ಯೂಕ್ಲಿಯರ್ ವಾರ್, okay, the one who strikes first will be the survivor anta. Okay, next question is a writer is dash a person who cannot live without writing anta ide. A writer is a person or is the person who cannot live without writing anta. Illi the person andre is already well known anta. A writer is the person who cannot live without writing ಅನ್ನುವಂಥದ್ದು. therefore and fill in the blanks with appropriate preposition ಕೇಳಿದ್ದಾರೆ. ಇಲ್ಲಿ ಎವ್ರಿ ಒನ್ ಲಿವ್ಡ್ ಅಂಡರ್ ದ ಫಿಯರ್ ಆಫ್ ಅನಿಹಿಲೇಷನ್ ಡ್ಯಾಶ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಇದೆ. ಇಲ್ಲಿ ಅನಿಹಿಲೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನುವಂಥದ್ದು, ಆಫ್ ಅನ್ನುವಂಥದ್ದು ಒಂದು ಪ್ರಿಪೋಸಿಷನ್ ಬರಬೇಕು. ದ ನೆಕ್ಸ್ಟ್ ಒನ್ ದ ಸಮನ್ಸ್ ಕೇಮ್ ಡ್ಯಾಶ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ ಅಂತ ಇದೆ. ದ ಸಮನ್ಸ್ ಕೇಮ್ ಫ್ರಮ್ ದಿ ಪ್ರೆಸಿಡೆಂಟ್ ಆಫ್ ರಷ್ಯಾ ಅನ್ನುವಂಥದ್ದು. ದ ನೆಕ್ಸ್ಟ್ ಕ್ವೆಶನ್ ಈಸ್ fill in the blank using suitable linker ಅಂತ ಕೇಳಿದ್ದಾರೆ. ಲಿಂಕರ್ಸ್ ಆರ್ ನಥಿಂಗ್ ಬಟ್ ಕಂಜಂಕ್ಷನ್ ಅಂತ. the dash trillions of dollars are spent to contain them by all known techniques ಅಂತ ಇದೆ. ಇಲ್ಲಿ ಲಿಂಕರ್ ಅಂತ ಇದ್ರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ದೋ trillions of dollars are spent to contain them by all known techniques ಅಂತ ದೋ. ಓಕೆ, then ಸರಿಯಾದ ನೆಕ್ಸ್ಟ್ ಕ್ವೆಶನ್ ಈಸ್ science is an exciting existing adventure dash major rewards comes from the discovery ಅಂತ ಕೇಳಿದ್ದಾರೆ. ಇಲ್ಲಿ ಅಗೇನ್ ಆ್ಯಂಡ್ ನೋಡಿ, ಈ ಸೈನ್ಸ್ ಈಸ್ ಅನ್ ಎಕ್ಸಿಸ್ಟಿಂಗ್ ಅಡ್ವೆಂಚರ್ ಆರ್ ಎಕ್ಸೈಟಿಂಗ್ ಅಡ್ವೆಂಚರ್ ಆ್ಯಂಡ್ ಮೇಜರ್ ರಿವಾರ್ಡ್ಸ್ ಕಮ್ಸ್ ಫ್ರಮ್ ದಿ ಡಿಸ್ಕವರಿ. ಆ್ಯಂಡ್ ಅನ್ನುವಂಥದ್ದು ಆಗಬೇಕು. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ವರ್ಡ್ ಗಿವನ್ ಇನ್ ಬ್ರಾಕೆಟ್ ಅಂತ ಇದೆ. ಮೈ ಥೆರಾಟಿಕಲ್ ನಾಲೆಜ್ ಹ್ಯಾಡ್ ಎ ಗ್ರೇಟ್ dash in the area of survival of the mankind ಅಂತ ಇಲ್ಲಿ. my theoretical knowledge had a great application in the field of or in the area of survival of the mankind. ಇಲ್ಲಿ apply ಅನ್ನೋದಿದೆ, ಅದು application by adding suffixes we make into noun form ಅಲ್ಲಿ ಬರಿಬೋದು. the next question is the scientists get rewards from their discovery ಅಂತ ಆಗಬೇಕು. ಡಿಸ್ಕವರಿ ಇದೆ, ಡಿಸ್ಕವರಿ ಆಗಬೇಕು. so therefore next question is ಇಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ದಾರೆ. ಇಫ್ ಹ್ಯೂಮನ್ಲಿ ಯೂಸ್ಡ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಅಂತ ಇದೆ. ಇಫ್ ಹ್ಯೂಮನ್ಲಿ ಯೂಸ್ಡ್ ಅಂತ, ಓಕೆ, ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಿ ಉಪಯೋಗಿಸಿದ್ರೆ ಏನಾಗುತ್ತೆ? ಹ್ಯೂಮನ್ಲಿ ಅನ್ನುವಂಥದ್ದು ಇದು ಅಡ್ವರ್ಬ್ ಅಂತ. ಯೂಸ್, ಹೌ ಇಟ್ ಈಸ್ ಯೂಸ್? ಹ್ಯೂಮನ್ಲಿ ಯೂಸ್ಡ್ ಅಂತ. ಓಕೆ, ಅಡ್ವರ್ಬ್ ಇದೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಇಫ್ ಯು ಆರ್ ಸೋ ಕ್ಲೆವರ್ ವೈ ಆರ್ ಯು ಸೋ ಪುವರ್ ಅಂತ ಇದೆ. ಇದ್ರದ್ದು ಒಂದು ಕ್ಲೆವರ್ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಇಟ್ಸ್ ನಥಿಂಗ್ ಬಟ್ ಎನ್ ಅಡ್ಜೆಕ್ಟಿವ್ ಅಂತ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಯೂಸ್ ದ ವರ್ಡ್ ಶೋ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ. ಇಲ್ಲಿ ಶೋ ಅನ್ನುವಂಥದ್ದು ವರ್ಬ್ ಆಗಿ ಯೂಸ್ ಮಾಡಬೇಕಂತಾರೆ. ಹಿ ಶೋಡ್ ಮಿ ಎ ಟಿ ವಿ ಆರ್ ಹಿ ಶೋಡ್ ಮಿ ಎ ಶೋ, ಹಿ ಶೋಡ್ ಮಿ ಈಸ್ ನ್ಯೂ ಪೆನ್, ಲೈಕ್ ದಿಸ್. ಯಾವುದಾದ್ರೂ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಪ್ಲೀಸ್ ಶೋ ಮಿ ಯುವರ್ ಹೋಮ್ವರ್ಕ್ ನೋಟ್ಬುಕ್ ಅಂತ ಆಗ್ಬೋದು.
ಓಕೆ ದೆನ್ ಯೂಸ್ ದ ವರ್ಡ್ ಪ್ರಾಬ್ಲಮ್ ಆಸ್ ಎ ನೌನ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ. ಇಲ್ಲಿ ಪ್ರಾಬ್ಲಮ್ ಅನ್ನುವಂಥದ್ದನ್ನು ಒಂದು ನಾಮಪದವಾಗಿ ಯೂಸ್ ಮಾಡಿರಿ ಅಂತ ಕೇಳಿದ್ದಾರೆ. ಓಕೆ ಐ ಸಾಲ್ವ್ಡ್ ಎ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು, ಲೈಕ್ ದಿಸ್. ಈ ಥರ ವಿ ನೀಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬಿಫೋರ್ ದ ಡೆಡ್ ಲೈನ್ ಅಂತ. ಸೊ ಲೈಕ್ ದಿಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ದೆನ್ ನೆಕ್ಸ್ಟ್ ಒನ್ ಈಸ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದ ಬೇಸಿಕ್ ರಿಸರ್ಚ್ ಕ್ಯಾನ್ ಕ್ರಿಯೇಟ್ ಅ ಸ್ಪ್ರಿಂಗ್ ಬೋರ್ಡ್ ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ದ ಬೇಸಿಕ್ ರಿಸರ್ಚ್ ಕ್ಯಾನ್ ಕ್ರಿಯೇಟ್ ಸ್ಪ್ರಿಂಗ್ ಬೋರ್ಡ್ ಫಾರ್ ದಿ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ಸ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಒಂದು ಪ್ಯಾಸಿವ್ ಫಾರ್ಮಲ್ಲಿ ಬರೆದಾಗ ಏನಾಗುತ್ತೆ, ಸ್ಪ್ರಿಂಗ್ ಬೋರ್ಡ್ ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಬೇಸಿಕ್ ರಿಸರ್ಚ್ ಅನ್ನುವಂಥದ್ದು. ಸೊ ಇಲ್ಲಿ ಕ್ಯಾನ್ ಇದ್ದಾಗ ಕ್ಯಾನ್ ಬಿ, ವಿಲ್ ಇದ್ದರೆ ವಿಲ್ ಬಿ, ಶಾಲ್ ಬಿ, ಈ ಥರ ಮಾಡುವಂಥದ್ದು. ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ರೆಸಿಡೆಂಟ್ ಶೋಡ್ ಮೀ ಎ ಲೆಟರ್ ಅಂತ ಇದೆ. ಓಕೆ ಎ ಲೆಟರ್ ವಾಸ್ ಶೋನ್ ಟು ಮೀ ಬೈ ದಿ ರೆಸಿಡೆಂಟ್ ಅಂತ ಆಗುತ್ತೆ. ದೆನ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅದರ್ 2 degrees ಆಫ್ ಕಂಪ್ಯಾರಿಸನ್. ಎಸ್ ವಿ ಆಲ್ ನೋ ದಟ್ ದೇರ್ ಆರ್ 3 degrees ಆಫ್ ಕಂಪ್ಯಾರಿಸನ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ 3 ರೀತಿ ಡಿಗ್ರೀಸ್ ಕಂಪ್ಯಾರಿಸನ್ ಇದೆ, ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಅಂತ. ಇಲ್ಲಿ ನೋ ಅದರ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಗ್ರೇಟ್ ಆಸ್ ಸೈಂಟಿಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋದು ಪಾಸಿಟಿವ್ ಡಿಗ್ರಿ ಇದೆ, ಇನ್ನು ಕಂಪ್ಯಾರೇಟಿವ್ ಸೂಪರ್ಲೇಟಿವ್ ಮಾಡಬೇಕು. ಕಂಪ್ಯಾರೇಟಿವ್ಲಿ ರೀರೈಟ್ ಮಾಡಿದಾಗ ಏನಾಗುತ್ತೆ, ಎ ಸೈಂಟಿಸ್ಟ್ ಈಸ್ ಗ್ರೇಟರ್ ದೆನ್ ಎನಿ ಅದರ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಅಂತ ಆಗುತ್ತೆ. ಆ್ಯಂಡ್ ಎ ಸೈಂಟಿಸ್ಟ್ ಈಸ್ ದ ಗ್ರೇಟೆಸ್ಟ್ ಪ್ರೊಫೆಷನ್ ಓಕೆ ಇನ್ ದ ವರ್ಲ್ಡ್ ಅಂತ. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಮನಿ ಈಸ್ ಮೋರ್ ಪಾಪ್ಯುಲರ್ ದೆನ್ ಎನಿ ಅದರ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಇದೆ. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸು ಕಂಪ್ಯಾರೇಟಿವ್ ಡಿಗ್ರಿನಲ್ಲಿದೆ. ಇದನ್ನು ಪಾಸಿಟಿವ್ ಡಿಗ್ರಿನಲ್ಲಿ ಬರೆದ್ರೆ ಏನಾಗುತ್ತೆ, ನೋ ಅದರ್ ಥಿಂಗ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಪಾಪ್ಯುಲರ್ ಆಸ್ ಮನಿ ಅಂತ ಆಗುತ್ತೆ. ಆ್ಯಂಡ್ ಸೂಪರ್ಲೇಟಿವ್ನಲ್ಲಿ ಬರೆದ್ರೆ ಮನಿ ಈಸ್ ದ ಮೋಸ್ಟ್ ಪಾಪ್ಯುಲರ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ಎಸ್ ಐ ಮೆಟ್ ಹಿಮ್ ಇನ್ ಕಾಲೇಜ್ ಎಸ್ಟರ್ಡೇ ಅಂತ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಅದನ್ನು ಇಂಡೈರೆಕ್ಟಲ್ಲಿ ಬರೀಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಹಾಗಾಗಿ ಇಲ್ಲಿ ನವೀನ್ ಆಸ್ಕ್ಡ್ ಅಥವಾ ನವೀನ್ ಆಸ್ಕ್ ಮಾಡ್ತಾನೆ, ಹೇಮಂತ್ ರಿಪ್ಲೈಡ್ ದ್ಯಾಟ್ ಈ ಹ್ಯಾಡ್ ಮೆಟ್ ಆಕಾಶ್ ಇನ್ ಕಾಲೇಜ್ ದ ಪ್ರೀವಿಯಸ್ ಡೇ ಅಂತ. ಎಸ್ಟರ್ಡೇ ಇದ್ದಿದ್ದು ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಪವಿತ್ರ ಹಲೋ ಕುಸುಮ ಹವರ್ ಯು ಅಂತ ಕೇಳ್ತಾಳೆ. ಕುಸುಮ ಹೈ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಇದೆ. ಇದನ್ನು ನಾವು ಇಂಡೈರೆಕ್ಟಲ್ಲಿ ಬರೆದಾಗ ಏನಾಗುತ್ತೆ, ಕುಸುಮ ಟೋಲ್ಡ್ ಪವಿತ್ರ ದ್ಯಾಟ್ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಇದೆ. ಇದು ಪಾಸ್ಟಲ್ಲಿ ಮಾಡಿದಾಗ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅನ್ನುವಂಥದ್ದು. ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಐ ಮೆಟ್ ರಾಣಿ ಲಾಸ್ಟ್ ವೀಕ್ ಇನ್ ಮೈಸೂರು. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು ಇಂಡೈರೆಕ್ಟಲ್ಲಿ. ಸೊ ಇಲ್ಲಿ ಏನಂತ ಆಗುತ್ತೆ, ಚಂದನ್ ಇನ್ಫಾರ್ಮ್ಡ್ ರಘು ದ್ಯಾಟ್ ಈ ಹ್ಯಾಡ್ ಮೆಟ್ ರಾಣಿ ದ ಪ್ರೀವಿಯಸ್ ವೀಕ್ ಇನ್ ಮೈಸೂರು ಅಂತ ಆಗುತ್ತೆ. ಓಕೆ ದೆನ್ ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಫೈನ್ ಅಂತ ಇದೆ. ಓಕೆ ಇಲ್ಲಿ ಆರ್ತಿ ಹೇಳ್ತಾಳೆ. ಸೊ ಹಾಗಾಗಿ ಇದನ್ನು ಏನು ಬರೀಬೋದು, ಆರ್ತಿ ಟೋಲ್ಡ್ ಹೆನ್ರಿ ದ್ಯಾಟ್ ಸಿ ಥಾಟ್ ದ್ಯಾಟ್ ಒನ್ ವಿಲ್ ಬಿ ಫೈನ್ ಅಂತ. ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ. Then next question is it's common recognized that every very survival of our civilization is threatened by natural and man-made disasters. ಇಲ್ಲಿ adverbial mistake to be corrected and verb form to be corrected ಅಂತ ಕೇಳಿದ್ದಾರೆ. ಇಲ್ಲಿ ಇಟ್ಸ್ ಕಾಮನ್ಲಿ ಆಗಬೇಕದು. ಸೊ ಕಾಮನ್ಲಿ ರಿಕಗ್ನೈಸ್ಡ್ ದ್ಯಾಟ್ ಎವ್ರಿ ಸರ್ವೈವಲ್ ಆಫ್ ಅವರ್ ಸಿವಿಲೈಜೇಷನ್ ಈಸ್ ಥ್ರೆಟನ್ಡ್. ಇಲ್ಲಿ ವರ್ಬ್ ಅಂದರೆ ಥ್ರೆಟನ್ಡ್ ಒಂದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅಂತ ಆಗುತ್ತೆ. ದೆನ್ ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ ಅಬ್ರಾಡ್ ಅಂತ ಇದೆ. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಂತ ಆಗಬೇಕು. ಓಕೆ ದೆನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇಲ್ಲಿ ನೋಡಿ, ಇಟ್ ಥಾಟ್ THAU ಆಗಿದೆ, ಅದು ಏನಾಗಬೇಕು TAUGST taught ಆಗಬೇಕು. So therefore these are the 2 mistakes. And next one is a common lore is that immersion in science does not goes with practical sense ಅಂತ ಕೊಟ್ಟಿದ್ದಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟ್. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರೆ ನೋಡಬೇಕು. ಸಿ a common lore is that immersion in science does not goes with practical ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂದರೆ ಸೈನ್ಸ್ ಅನ್ನುವಂಥ ಸ್ಪೆಲ್ಲಿಂಗ್ ನೋಡಿ, ಇಲ್ಲಿ SICE ಆಗಿದೆ, ಅದು SSCI ಆಗಬೇಕು.
therefore science is one. Next, verb form to be corrected ಅಂತ ಕೊಟ್ಟಿದ್ದಾರೆ. Does not go with practicals ಅಂತ ನೋಡಿ ಇಲ್ಲಿ. Is that science does not goes ಅಂತ ಇದೆ ನೋಡಿ, does not go ಆಗಬೇಕದು. ಓಕೆ, ಸೊ therefore ಇಲ್ಲಿ ಸೈನ್ಸ್ ಆ್ಯಂಡ್ ಗೋ ಅನ್ನುವಂಥದ್ದು ಒಂದು ಎಡಿಟಿಂಗ್ ಪಾರ್ಟಲ್ಲಿ ಬರ್ತವೆ. ನೆಕ್ಸ್ಟ್ ಒನ್ ಈಸ್ he had received a message from the ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನೆವಾ ಅಂತ ಇದೆ. ಇಲ್ಲಿ ವರ್ಬ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಡ್ ರಿಸೀವ್ ನೋಡಿ, ಹ್ಯಾಡ್ ಬಂದಿದೆ ಪರ್ಫೆಕ್ಟ್ ಟೆನ್ಸಲ್ಲಿ. ವರ್ಬ್ ಯಾವಾಗಲೂ ವಿ3 ಫಾರ್ಮ್ ಇರಬೇಕು, ಅದು ರಿಸೀವ್ಡ್ ಆಗಬೇಕಲ್ಲಿ. ಓಕೆ, ದೆನ್ ನೌನ್ ಪ್ಲೂರಲ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಈ ಹ್ಯಾಡ್ ರಿಸೀವ್ಡ್ ಎ ಮೆಸೇಜಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅದು ಈ ಹ್ಯಾಡ್ ರಿಸೀವ್ಡ್ ಎ ಮೆಸೇಜ್ ಅಂತ ಆಗಬೇಕದು. ಓಕೆ, ಸೊ ದೇರ್ ಫೋರ್ ದೀಸ್ ಆರ್ ದ ಟು ಕರೆಕ್ಷನ್ ಟು ಬಿ ಡನ್. ನೆಕ್ಸ್ಟ್ ಒನ್ ಈಸ್ each superpower had more than enough nuclear bomb to destroy the others of the strike ಅಂತ ಕೊಟ್ಟಿದ್ದಾರೆ. ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಪ್ರಿಪೋಸಿಷನ್ ನೋಡಿ, ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದ್ಯಾನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ದಿ ಈಚ್ ಅದರ್ಸ್ ಆಫ್ ದಿ ಸ್ಟ್ರೈಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಪ್ರಿಪೋಸಿಷನ್ ಎಲ್ಲಿ ಆಗಬೇಕು ಅಂತಂದರೆ ಇನ್ ಆಗಬೇಕು ಅದು. ಓಕೆ, ಸೊ ಅದರ್ಸ್ ಇನ್ ದ ಸ್ಟ್ರೈಕ್ ಆಗಬೇಕು. ಓಕೆ, ನೆಕ್ಸ್ಟ್ ಒನ್ ಈಸ್ ಬಾಂಬ್ಸ್ ಅಂತ ಆಗಬೇಕು. ಓಕೆ, ನ್ಯೂಕ್ಲಿಯರ್ ಬಾಂಬ್ಸ್. ದ ನೆಕ್ಸ್ಟ್ ಒನ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 to 3 sentences ಈಚ್ ಅಂತ. ಡಿಸ್ಪೈಟ್ ಲೋ ಇನ್ಕಮ್, ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ ಅಂತ ಇದೆ ಇಲ್ಲಿ. ಅಂತಂದರೆ ಕ್ವೆಶನ್ ಏನಂದರೆ, ಇಲ್ಲಿ ಒಂದು ಇನ್ಕಮ್ಮು ಕಡಿಮೆ ಇದ್ದರೂ ಕೂಡ ಭಾಳಷ್ಟು ಜನ ಅಂದರೆ ಕೆಲವು ಜನ ವಿಜ್ಞಾನಿಗಳಾಗಕ್ಕೆ ಬಯಸ್ತಾರೆ, ಯಾಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ, ಡಿಸ್ಪೈಟ್ ಲೋ ಇನ್ಕಮ್ ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ ಬಿಕಾಸ್ ದೇ ಆರ್ ಡ್ರೈವನ್ ಬೈ ಕ್ಯೂರಿಯಾಸಿಟಿ, ಪ್ಯಾಷನ್ ಫಾರ್ ಡಿಸ್ಕವರಿ ಆ್ಯಂಡ್ ಎ ಡಿಸೈರ್ ಟು ಹೆಲ್ಪ್ ಹ್ಯುಮ್ಯಾನಿಟಿ. ದೇ ವ್ಯಾಲ್ಯೂ ನಾಲೆಡ್ಜ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಓವರ್ ಮನಿ ಅಂತ. ಅಂದರೆ ಇಲ್ಲಿ ಭಾಳಷ್ಟು ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ, ಒಂದು ಕ್ಯೂರಿಯಾಸಿಟಿ, ಕುತೂಹಲವನ್ನು ಜಗತ್ತಿಗೆ ತಿಳಿಸ್ಬೇಕು, ಮತ್ತು ಅವು ಸೈನ್ಸ್ ಬಗ್ಗೆ ಅವರಿಗೆ ಒಂದು ಪ್ಯಾಷನ್, ಎ ಗ್ರೇಟ್ ಲವ್ ಫಾರ್ ಡಿಸ್ಕವರಿಂಗ್ ದಿ ನ್ಯೂ ಥಿಂಗ್ಸ್, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಭಾಳಷ್ಟು ಆಸಕ್ತಿ ಇರುತ್ತೆ. ಆ್ಯಂಡ್ ಡಿಸೈರ್ ಟು ಹೆಲ್ಪ್ ಹ್ಯುಮ್ಯಾನಿಟಿ, ಒಂದು ಮನುಕುಲಕ್ಕೆ ಸಹಾಯ ಮಾಡುವಂಥ ಒಂದು ಬಯಕೆ ಇರೋದ್ರಿಂದ, ಮತ್ತು ಅಲ್ಲಿ ದ ವ್ಯಾಲ್ಯೂ ನಾಲೆಡ್ಜ್, ಇಲ್ಲಿ ಜ್ಞಾನಕ್ಕೆ ಅವರು ಬೆಲೆಯನ್ನು ಕೊಡ್ತಾರೆ, ಆಮೇಲೆ ಅದರ ಅನ್ವಯಕ್ಕೆ ಬೆಲೆ ಕೊಡ್ತಾರೆ, ಮನಿಗಲ್ಲ ಅಂದರೆ ದುಡ್ಡಿಗಲ್ಲ ಅಂತ. ಹಾಗಾಗಿ ಕೆಲವೊಂದಿಷ್ಟು ಜನ ವಿಜ್ಞಾನಿಗಳಾಗಲಿಕ್ಕೆ ಬಯಸ್ತಾರೆ ಅನ್ನುವಂಥದ್ದು. ದೆನ್ ಅಕಾರ್ಡಿಂಗ್ ಟು ಕೆಲಿಸ್ ಬರೋಕ್, ಬೀಯಿಂಗ್ ಎ ಸೈಂಟಿಸ್ಟ್ ಈಸ್ ಮೋರ್ ಎಕ್ಸೈಟಿಂಗ್ ದೆನ್ ಬೀಯಿಂಗ್ ಎ ಡಾಕ್ಟರ್ ಆರ್ ಎನ್ ಇಂಜಿನಿಯರ್ ಅಂತ ಹೇಳಿದ್ರು. ಯಾಕೆ ಅಂತ. And Kellis Baruch said that being a scientist is more exciting than being a doctor or an engineer because scientists face intellectual adventures and challenges that involve solving mysteries and helping humankind. The next one is, according to Kellis Baruch, science is an exciting adventure. Explains the same thing. According to Baruch, science is an exciting adventure because it offers the thrill of discovering the unknown and solving complex problems. The rewards of science come from knowledge and its power to change the world ಅನ್ನುವಂಥದ್ದು. ಹಾಗಾಗಿ this is the right one. The next question is, everybody lived under the threat of annihilation. What caused this threat ಅಂತ. ಪ್ರತಿಯೊಬ್ಬರು ಒಂದು ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾದರೆ ಈ ಕಾರಣ, ಒಂದು ಭಯಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ದ ಥ್ರೆಟ್ ಆಫ್ ಅನ್ನಿಹಿಲೇಷನ್ ವಾಸ್ ಕಾಸ್ಡ್ ಬೈ ದ ಡೆವಲಪ್ಮೆಂಟ್ ಆ್ಯಂಡ್ ಪೊಸಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಬೈ ಸೂಪರ್ ಪವರ್ಸ್ ವಿಚ್ ಕುಡ್ ಡಿಸ್ಟ್ರಾಯ್ ಎಂಟೈರ್ ನೇಷನ್ಸ್ ಇಫ್ ವಾರ್ ಬ್ರೋಕ್ ಔಟ್ ಅಂತ. ಇಲ್ಲಿ ಸೂಪರ್ ಪವರ್ ದೇಶಗಳಲ್ಲಿ ಅವರು ಎರಡೂ ದೇಶಗಳ ಸೈಡಲ್ಲಿ ಕೂಡ ಒಂದು ನ್ಯೂಕ್ಲಿಯರ್ ಪವರ್ಸ್ ಇರೋದ್ರಿಂದ ಒಂದು ವೇಳೆ ಯುದ್ಧ ಅಂತಾದರೆ ಒಬ್ಬರ ಮೇಲೆ ಒಬ್ಬರು ನ್ಯೂಕ್ಲಿಯರ್ ಬಾಂಬ್ಸನ್ನು ಹಾಕಿ ಸಂಪೂರ್ಣ ನಾಶವಾಗ್ಬೋದು ಅನ್ನೋ ಭಯದಲ್ಲಿ ಬದುಕ್ತಾ ಇದ್ರು ಅಂತ. ಅದೇ ಒಂದು ಕಾರಣ ಆಗಿತ್ತು. ಅಥವಾ ದ US and UK and USSR possessed nuclear weapons and it was possibly made them to destroy their enemies' nations within 20 minutes of attacking the enemy. And they were under this threat ಅಂತ ಹೇಳ್ಬೋದು. The next question is, why did the president of Russian Academy of Sciences summon Baruch? ಯಾಕೆ ಅವರಿಗೆ ಬರಲಿಕ್ಕೆ ಕರೆದ್ರು ಅಂತ ಕೇಳಿದ್ದಾರೆ. ಇಲ್ಲಿ as we all know that the 3 superpowers in the world had nuclear weapons to destroy the world. People lived under the threat of destruction. There was a need to ban the use and test of nuclear weapons if a country violated the agreement. They wanted to know about it, and Kellis Baruch's research about earthquakes could tell if the quake was natural or man-made. So he was invited to educate the technical experts who were summoned
ಟು ಜೆನೆವಾ ಅಂತ. The next one is, name the three nations which possessed the nuclear weapons who had summoned the writer Kellis Baroque ಅಂತ ಕೇಳಿದ್ದಾರೆ. ಸೊ the US, the UK and the USSR possessed nuclear weapons. The Russian president summoned the writer Kellis Baroque to attend the meeting ಅಂತ ಕೇಳಿದ್ದಾರೆ. The next one is, why were the technical experts summoned by the three superpowers of the world? ವಿಜ್ಞಾನಿಗಳನ್ನು ಯಾಕೆ ಜಿನೆವಾಗೆ ಬರೋಕ್ಕೆ ಹೇಳಿದರು ಅಂತ ಕೇಳಿದ್ದಾರೆ. ಇಲ್ಲಿ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮ್ಮನ್ಡ್ ಬೈ ದ ತ್ರೀ ಸೂಪರ್ ಪವರ್ಸ್ ಟು ಹೆಲ್ಪ್ ಇನ್ resolving or the devising methods to contain nuclear weapons and to ensure the safety and survival of the humanity anta. The next one is, how according to Baroque is the survival of civilization threatened ಅಂತ. ಅಂದರೆ ಇಲ್ಲಿ ನಾಗರಿಕತೆಗೇ ಒಂದು ಭಯ ಆಗುತ್ತಾ ಇತ್ತು ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಅಕಾರ್ಡಿಂಗ್ ಟು ಬರೋಕ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಸಮ್ ಆಫ್ ದೆಮ್ ಆರ್ ಅರ್ಥ್ಕ್ವೇಕ್ಸ್, ಎನ್ವಿರಾನ್ಮೆಂಟಲ್ ಕ್ಯಾಟಸ್ಟ್ರೋಫ್ಸ್ ಆ್ಯಂಡ್ ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾಸಿಟೀಸ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್ ಅಂತ. ಸೊ ವಾಟ್ ಡಿಡ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಇಂಪ್ಲಾಯ್ ಅಂತ ಕೇಳಿದ್ದಾರೆ. ಇಲ್ಲಿ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಅಂದರೆ ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಸಿ, ದೇರ್ ವಾಸ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಆಸ್ ನ್ಯೂಕ್ಲಿಯರ್ ಟೆಸ್ಟ್ ಕಂಟಿನ್ಯೂಡ್. ಸ್ಟ್ರಾಂಗರ್ ಬಾಂಬ್ಸ್ ವರ್ ಬೀಯಿಂಗ್ ಮೇಡ್ and the three superpowers wanted to come to an agreement putting a ban on the nuclear weapon test to save themselves and the world anta. And why did the superpowers meet in Geneva? Why did the UK, USSR and USA meet in Geneva anta kelidare. And here the UK, USSR and USA met in Geneva to discuss nuclear disarmament and find ways to prevent a global catastrophe due to the threat of nuclear weapons. The next question is, Iron Curtain is referred to as a barrier. It was outwardly difficult for the opposite sides of the Iron Curtain to find the solution. What was the reason anta kelidare. ಇಲ್ಲಿ ಸರಿಯಾದಂಥ ಉತ್ತರ ನೋಡಿ. ಇನ್ ಸ್ಪೈಟ್ ಆಫ್ ಬೀಯಿಂಗ್ ಎನ್ ಅಪೋಸಿಟ್ ಸೈಡ್ಸ್ ಆಫ್ ದ ಐರನ್ ಕರ್ಟನ್, ದ ಮೆನ್ ವರ್ಕ್ಡ್ ಟುಗೆದರ್ ಆಸ್ ಸೈಂಟಿಸ್ಟ್ಸ್. ದೋ ದೆರ್ ವಾಸ್ ಅ ಲಾಟ್ ಆಫ್ ಪೊಲಿಟಿಕಲ್ ಟೆನ್ಷನ್ಸ್ ಆ್ಯಂಡ್ ಕಲ್ಚರಲ್ ಡಿಫರೆನ್ಸಸ್, they were able to work out a common language. They looked only at the facts and recognized the expertise of those among them, and this helped them to find a solution anta. The next question, how were the scientists able to work on a solution in spite of political and cultural differences ಅಂತ ಕೇಳಿದ್ದಾರೆ. ಇಲ್ಲಿ ವಿಜ್ಞಾನಿಗಳು ಬೇರೆ ಬೇರೆ ದೇಶಗಳಿಗೆ ಒಂದು ಹೊಂದಿರೋದ್ರಿಂದ ಅವರ ಮತ್ತು ಅಲ್ಲಿ ಪೊಲಿಟಿಕಲ್ಲು ಕಲ್ಚರ್ ಒಂದು ವ್ಯತ್ಯಾಸಗಳಿದ್ದರೂ ಕೂಡ ಅವ್ರು ಹೇಗೆ ಕಾಮನ್ ಆಗಿ ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಡಿಸ್ಪೈಟ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಡಿಫ್ರೆನ್ಸಸ್, scientists were able to work together based on their shared goals, professional ethics and commitment to the safety of humanity anta. The next question is, give a few examples which illustrate writers' stand that scientists are the most practical people in the world ಅಂತ ಕೇಳಿದ್ದಾರೆ. ಇಲ್ಲಿ according to the author, the scientists are the most practical people in the world. It is through the work of the scientists that we have medicines, electronics, new sources of energy, modes of transport, the green revolution, the new brands of the industry from defense to entertainment, antibiotics, biotechnology, synthetic fibers, genetic forensic diagnosis, etc. This proves that scientists are the most practical people in the world and they always think about the welfare of the humanity. So therefore that is the right answer. Next one is, who will be the head haunted by pharmaceutical industries and financial institutions anta ide. Illi the brilliant scientists are often head-hunted by pharmaceutical companies and financial institutions because of their analytical and problem-solving skills are highly valuable in these industries. And next question is, who can best ensure our safety in the world and how? ಈ ಜಗತ್ತಿನಲ್ಲಿ ನಮಗೆ ಸುರಕ್ಷೆಯನ್ನು ಒದಗಿಸೋರು ಯಾರು ಮತ್ತು ಹೇಗೆ ಅಂತ ಕೇಳಿದ್ದಾರೆ. As we all know that scientists can best ensure our safety in the world by applying their knowledge to predict disasters, invent solutions and promote peace through mutual understanding and cooperation anta.
The next one is, how can you prove that scientists are the best, most practical people in the world? Same question, and you can write like this. And scientists are the most practical people in the world because they work with facts, experiment with real solutions, and focus on solving critical problems affecting human survival, like natural disasters and nuclear threats. The next question is, why does Kelly Baruch feel that science is the indispensable guardian and caretaker of humanity ಅಂತ? ಅಂದರೆ ಇಲ್ಲಿ ಕೆಲಿಸ್ ಬರೋಕ್ ಅವರು ಹೇಳೋ ಪ್ರಕಾರ ವಿಜ್ಞಾನ ಅನ್ನುವಂಥದ್ದು ನಮ್ಮ ಒಂದು ಅತ್ಯದ್ಭುತ ಗಾರ್ಡಿಯನ್ ಇದ್ದಂಗೆ ಮತ್ತು ಕೇರ್ ಟೇಕರ್ ಇದ್ದಂಗೆ ಅಂತ ಹೇಳಿದ್ದಾರೆ. ಯಾಕೆ? ಸೈನ್ಸ್ ಈಸ್ ಅವರ್ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್, ಅಂದರೆ ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ, ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಕೇರ್ ಟೇಕರ್, yes, of course it is our caretaker, because it is only science that can ensure that we move with time safety when it comes to the question of ensuring that countries that have signed the treaty of non carrying out nuclear explosions keep to their word. And it is only science that can differentiate between the tremors caused by nuclear explosions and natural earthquakes. It is science that can give us new sources of energy, new mineral deposits, and efficient defense from terrorism. And next question is, how does the writer phrase the feeling of success of the scientists ಅಂತ ಕೇಳಿದ್ದಾರೆ. ಇಲ್ಲಿ the writer says that the joy of helping mankind and solving challenging problems gives scientists a feeling more thrilling than winning a game or earning wealth. The satisfaction they derive from contributing to humanity is the greatest reward for them. Okay, next one is, nobody is satisfied with his wealth, everybody is satisfied with his wisdom. How does the writer Kelly Baruch justify this statement ಅಂತ ಕೇಳಿದ್ದಾರೆ. ಓಕೆ, ಅಂದರೆ ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಈಸ್ ವೆಲ್ತ್, ಯಾರೂ ಕೂಡ ಅವರ ಒಂದು ಸಂಪತ್ತಿನಿಂದ ತೃಪ್ತಿಯನ್ನು ಹೊಂದಿಲ್ಲ, ಆದರೆ ಎಲ್ಲರೂ ತಮ್ಮ ಜ್ಞಾನದಿಂದ ತೃಪ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲಿಸ್ ಬರೋಕ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ವೈಲ್ ವೆಲ್ತ್ ನೆವರ್ ಸ್ಯಾಟಿಸ್ಫೈಸ್ ಫುಲಿ, ನಮಗೆ ಸಂಪತ್ತು ಆಸ್ತಿ ಅಂತಷ್ಟು ಎಷ್ಟಿದ್ರೂ ಕೂಡ ಕಡಿಮೆನೇ, ಯಾವ ಮನುಷ್ಯನೂ ನನಗೆ ಸಾಕು ಅಂತ ಅನ್ನೋದೇ ಇಲ್ಲ. ಆದರೆ ದ ವಿಸ್ಡಮ್ ಗೇನ್ಡ್ ಥ್ರೂ ಸೈನ್ಸ್ ಆ್ಯಂಡ್ ಹೆಲ್ಪಿಂಗ್ ಹ್ಯುಮ್ಯಾನಿಟಿ ಬ್ರಿಂಗ್ಸ್ ಡೀಪ್ ಫುಲ್ಫಿಲ್ಮೆಂಟ್. ಇಲ್ಲಿ ನಾವು ಗಳಿಸಿದಂಥ ಜ್ಞಾನ ಮತ್ತು ವಿಜ್ಞಾನ ನಮ್ಮ ಮನುಕುಲಕ್ಕೆ ಒಂದು ಸಹಾಯ ಏನು ಮಾಡ್ತಾ ಇದೆ, ಅದಕ್ಕೆ ಸರಿಸಾಟಿ ಆಗಲಿಕ್ಕೆ ಸಂಪತ್ತು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಹಾಗಾಗಿ ಸೈಂಟಿಸ್ಟ್ ಮೇ ನಾಟ್ ಬಿ ರಿಚ್ ಬಟ್ ದೇರ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಗಿವ್ಸ್ ಲಾಸ್ಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ವಿಜ್ಞಾನಿಗಳು ಬಡವ ಇರ್ಬೋದು, ಆದರೆ ಅವರು ಮಾಡಿದಂಥ ಆವಿಷ್ಕಾರಗಳು ನಮ್ಮನ್ನು ಯಾವತ್ತೂ ಕೂಡ ಒಂದು ಪ್ರಗತಿಯ ಹಾದಿಯಲ್ಲಿ ನಡೆಸ್ತವೆ ಅನ್ನುವಂಥದ್ದು ಅವರು ಮಾಡಿದ ಒಂದು ಡಿಸ್ಕವರಿ, ಇಟ್ ರಿಮೇನ್ಸ್ ಫಾರ್ ಎವರ್. ಸೊ ಹಾಗಾಗಿ ನೆಕ್ಸ್ಟ್ ಒನ್ ಈಸ್, let's look at the extracts and answer the questions that follow. My theoretical knowledge had a direct application in the area of survival of humankind ಅಂತ ಹೇಳಿದ್ದಾರೆ. Who does my refer? ಇಲ್ಲಿ ಮೈ ಅಂದರೆ ಯಾರು ಅಂತ, ನನ್ನ ಒಂದು ಥೆರಾಟಿಕಲ್ ಜ್ಞಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ದ ಆಥರ್. It refers to the Kelly Baruch, the writer of this lesson. And in which field did the writer have theoretical knowledge? In the field of mathematics and geophysics ಅಲ್ಲಿ. So he was working on the seismic waves ಮೇಲೆ ಅವನು ವರ್ಕ್ ಮಾಡ್ತಾ ಇದ್ರಲ್ವ, ಅದ್ರ ಮೇಲೆ. And how would it have a direct application in the area of survival of humankind ಅಂತ ಕೇಳಿದ್ದಾರೆ. His knowledge helped in predicting earthquakes and guiding nations in avoiding disasters, contributing to human survival ಅಂತ. The next question is, the three nuclear powers were willing to come to an agreement. Name the three nuclear powers ಅಂತ ಕೇಳಿದ್ದಾರೆ. ಇಲ್ಲಿ ತ್ರೀ ನ್ಯೂಕ್ಲಿಯರ್ ಪವರ್ ನೇಷನ್ಸ್ ಯಾವುದು? US, USSR and UK. So those are the three nuclear powers. The next, why did they decide to come to an agreement? Because the threat of mutually assured destruction made them to come to an agreement ಅಂತ. Then what did they propose to do? They proposed, they wanted to put a ban on the nuclear weapon test to save themselves. The next question is, why is that some of us are still deciding to become scientists despite the fact that businessmen, lawyers and doctors enjoy a much higher income ಅಂತ ಇದೆ. Why do only some people decide to become scientists? Because they are not after money. ಅಂದರೆ ಅವರು ಹಣದ ಹಿಂದೆ ಹೋಗೋದಿಲ್ಲ, ಹೊರತಾಗಿ ದೇ ಕಾಂಟ್ ಲಿವ್ ವಿತೌಟ್ ಸೈನ್ಸ್. ದೇ ಗೆಟ್ ದ ಬೆನಿಫಿಟ್ ಆಫ್ ಟೀಮ್ ವರ್ಕ್, ಫ್ರೆಂಡ್ಶಿಪ್,
independence, and the joy of uncovering one of the mysteries of the nature. ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂಥ ರಹಸ್ಯಗಳನ್ನು ಭೇದಿಸಿ ಜಗತ್ತಿಗೆ ತೋರಿಸೋದ್ರಲ್ಲಿ ಸಿಗುವಂಥ ಖುಷಿ ಸಂತೋಷ ಮತ್ತೊಂದರಲ್ಲಿ ಇಲ್ಲ. ಹಾಗಾಗಿ ಅವರು ಸೈಂಟಿಸ್ಟ್ ಆಗಲಿಕ್ಕೆ ಬಯಸ್ತಾರೆ ಅಂತ. ದೆನ್ ನೆಕ್ಸ್ಟ್ ಕ್ವೆಶನ್, ವಾಟ್ ರಿವಾರ್ಡ್ ಡು ದೆ ಗೆಟ್ ಬೈ ಬಿಕಮಿಂಗ್ ಸೈಂಟಿಸ್ಟ್ ಅಂತ. ವಿಜ್ಞಾನಿಗಳಾಗೋದ್ರಿಂದ ಅವ್ರಿಗೆ ಏನು ರಿವಾರ್ಡ್ ಸಿಗುತ್ತೆ ಅಂತ ಕೇಳಿದ್ದಾರೆ. ದ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದಿ ಸೈಂಟಿಫಿಕ್ ಡಿಸ್ಕವರಿ. ಆ ವೈಜ್ಞಾನಿಕ ಒಂದು ಸಂಶೋಧನೆ ಏನು ಮಾಡ್ತಾರೆ ಅದರಿಂದನೇ ಅವರಿಗೆ ಒಂದು ಮಾನ ಸನ್ಮಾನ ಗೌರವ ಎಲ್ಲ ಸಿಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವೈ ಡು ವಿ ನೀಡ್ ಸೈಂಟಿಸ್ಟ್? ಸೈಂಟಿಸ್ಟ್ ಮೇಕ್ ಅವರ್ ಲೈಫ್ಸ್ ಹ್ಯಾಪಿಯರ್ ಆ್ಯಂಡ್ ಮೋರ್ ಕಂಫರ್ಟಬಲ್ ಆ್ಯಂಡ್ ದೇ ಸಾಲ್ವ್ ಮೆನಿ ಆಫ್ ಅವರ್ ಎವ್ರಿಡೇ ಪ್ರಾಬ್ಲಮ್ಸ್. ವಿಜ್ಞಾನಿಗಳು ಇರೋದ್ರಿಂದನೇ ನಾವಿವತ್ತು ಖುಷಿಯಿಂದ ಒಂದು ಕಂಫರ್ಟೇಬಲ್ ಆಗಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಯಾಕಂದರೆ ಪ್ರತಿದಿನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಚಾಲೆಂಜಸ್ಗಳಿಗೆ ಪರಿಹಾರವನ್ನು ಹುಡುಕೋರೆ ಅವರು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈ ಕೊರೋನಾ ಬಂದಾದಮೇಲೆ ಸೈಂಟಿಸ್ಟ್ಗಳು ಲ್ಯಾಬಲ್ಲಿ ವರ್ಕ್ ಮಾಡಿ ಕೊನೆಗೂ ಅದಕ್ಕೊಂದು ವ್ಯಾಕ್ಸಿನೇಷನನ್ನು ಕಂಡುಹಿಡಿದ್ರು. ಯಾವಾಗ ವ್ಯಾಕ್ಸಿನೇಷನ್ ಬಂತು ಜನರ ಎಲ್ಲ ರಿಲ್ಯಾಕ್ಸ್ ಆಯಿತು. ಓಕೆ, ಎಸ್ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ವ್ಸ್ ಅಂತ. ಸೊ ದಿಸ್ ಈಸ್ ಹೌ ದ ಸೈನ್ಸ್ ಆ್ಯಂಡ್ ಸೈಂಟಿಸ್ಟ್ ಆರ್ ಹೆಲ್ಪಿಂಗ್ ಅಸ್. ನೆಕ್ಸ್ಟ್ ಒನ್ ಈಸ್, it turned out that the problem had a direct connection with the theory of seismic waves anta. When did this problem arise? This problem arose when the superpower countries tried to improve their nuclear capacity secretly. Then what is the problem referred to here anta kelidare. Illi the problem referred here was that the three superpowers thought that one could not make out the difference between natural earthquakes and quakes due to nuclear explosion anta ide. And next question, which waves were almost same as seismic waves anta? Earthquake, even the nuclear man-made quakes. Illi the theory of seismic waves showed that there was a difference in natural and man-made quakes. This knowledge could stop nuclear powers countries from testing underground of the nuclear weapons anta. The next question is, given below is a profile and write a paragraph using the clues given below ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ, ಬಾರ್ನ್ ಸೆಪ್ಟೆಂಬರ್ 18th 1938 ಕುಪ್ಪಳ್ಳಿ. ಓಕೆ, ಕುವೆಂಪು ಅವರ ಮಗ ಇವರು KP ಪೂರ್ಣಚಂದ್ರ ತೇಜಸ್ವಿ, ಇವ್ರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಬರೆಯೋದಾದರೆ ಯಾವ ರೀತಿ ಬರೀಬೋದು? ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಪೂರ್ಣಚಂದ್ರ ತೇಜಸ್ವಿ ಅಂತ ಬರೀಬೋದು. Purnachandra Tejasvi was a renowned Indian writer born on September 8, 1938 in Kuppali, and he was the son of famous poet Kuempu and Hemavati, and his wife's name was Rajeshwari, and he wrote under the pen name Punchate anta. Okay, and pen name ಅಂತಂದರೆ ಒಂದು ಕಾವ್ಯನಾಮ ಅಂತೀವಲ್ಲ ಅದು. He was not only a writer and novelist but also a photographer and painter. Then some of his famous works include Karvalo, Jugari Cross and Chidambara Rahasya. And he contributed immensely to Kannada literature and remains an inspiring figure for readers and writers alike. So this is how we can write and develop the story using the clues given below ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಮಿಸ್ ಇರ್ತವೆ. ಅದನ್ನು ನಮ್ಮ ಒಂದು ಕ್ರಿಯೇಟಿವ್ ಐಡಿಯಾಸನ್ನು ಯೂಸ್ ಮಾಡಿ ಬರೆಯುವಂಥದ್ದು. ಸೊ ಇಲ್ಲಿ ಯಾವ ರೀತಿ ಬರಿಬೋದು ಅಂತ ನೋಡಿದರೆ, ಸಿ ಒನ್ಸ್ ಅಪಾನ್ ಎ ಟೈಮ್ ದೇರ್ ವರ್ 3 close friends, 2 geese and a tortoise. A drought dried up their pond and they decided to migrate in search of water and food. The geese could fly but the tortoise could not. So they came up with a plan. The geese held the ends of a stick in their beaks and the tortoise held on to the middle with his mouth. They warned him not to speak during the flight. As they flew over a village, children clapped and laughed, and the tortoise got angry and opened his mouth to speak, and it fell on the rock and died. So this is how you can write, and this is just a simple and what you call sample one. Even you can write better than this, and you can add your own ideas. Okay, ಇದಕ್ಕೆ ಇನ್ನೂ ನಿಮ್ಮ ಓನ್ ಐಡಿಯಾಸನ್ನು ಹಾಕಿ ನೀವು ಕ್ರಿಯೇಟಿವ್ ಆಗಿ ಬರೀಬೋದು. ನೆಕ್ಸ್ಟ್ ಒನ್ ಈಸ್, ದೆನ್ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ ಅಂತ ಕೇಳ್ತಾರೆ. ಸ್ಪೀಕ್ ಓನ್ಲಿ ವೆನ್ ನೆಸೆಸರಿ, ಅಂದರೆ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ಮಾತಾಡಬೇಕು, ಅನವಶ್ಯಕವಾಗಿ ಮಾತಾಡಿ ತೊಂದರೆಗೆ ಸಿಕ್ಕಾಕೋಬಾರ್ದು ಅನ್ನೋದು ಈ ಒಂದು ಸಣ್ಣ ಕಥೆಯಾದರೂ ಕೂಡ ಒಂದು ದೊಡ್ಡ ಮಾರಲ್ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಈಸ್,
ಒನ್ಸ್ ಲಯನ್ ವಾಸ್ ಅಗೇನ್, ಇಲ್ಲಿ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಒನ್ ಡೇ ಎ ಲಯನ್ ವಾಸ್ ಸ್ಲೀಪಿಂಗ್ ಇನ್ ದ ಫಾರೆಸ್ಟ್ ವೆನ್ ಎ ಲಿಟಲ್ ಮೌಸ್ ರ್ಯಾನ್ ಓವರ್ ಹಿಸ್ ಬಾಡಿ. ದ ಲಯನ್ woke and caught the mouse angrily, and the mouse pleaded for mercy, saying, "Pardon me, O king." The lion was kind and let him go. And a few days later, hunters captured the lion in a net. The mouse happened to pass by and heard the lion's roars, and he quickly chewed at the rope of the net and freed the lion. The lion thanked the little mouse for his big help. ಇಲ್ಲಿ what is the moral? Even the smallest can help the mightiest ಅಂತ. ಓಕೆ, ಈ ಕತೆ ನಾವೆಲ್ಲ ಕೇಳ್ತೀವಿ, ಒಂದು ಇಲಿ ಮತ್ತು ಸಿಂಹದ ಕತೆ. ಓಕೆ, ಸೊ ಅದೇ ಅಂದರೆ ನಾವು ಯಾರನ್ನು ಕೂಡ ನಿಷ್ಕೃಷ್ಟ ಅಂತ ಕಾಣಬಾರ್ದು. ಕೆಲವೊಮ್ಮೆ ಸಣ್ಣ ಸಣ್ಣ ವಸ್ತುಗಳು ಕೂಡ ನಮ್ಮ ಸಹಾಯಕ್ಕೆ ಬರ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಸ್ಟಡಿ ದ ಪಿಕ್ಚರ್ ಬಿಲೋ, ರೈಟ್ ಅ ಡಿಸ್ಕ್ರಿಪ್ಷನ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಯು ಇನ್ ಪ್ಯಾರಾಗ್ರಾಫ್ ಅಂತ ಇದೆ. ಇಲ್ಲಿ ಒಂದು ಪಿಕ್ಚರ್ ನೋಡಿ, ಇದ್ರ ಬಗ್ಗೆ ಪ್ಯಾರಾಗ್ರಾಫ್ ಬರೆಯುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹೇಗೆ ಬರೀಬೋದು? ದ ಇಮೇಜ್ ಡಿಪಿಕ್ಟ್ಸ್ ಎ ಕಾರ್ಟೂನ್ ಸ್ಟೈಲ್ ಡ್ರಾಯಿಂಗ್ ಆಫ್ ಎ ಹೌಸ್, ಆರ್ ದಿಸ್ ಇಸ್ ದ ಪಿಕ್ಚರ್ ಆಫ್ ಎ ಸಿಟಿ. You can write like that, and the house is situated on the left side of the image with a gable roof and a small front door. A window is visible to the right of the door, while another window is located on the front facade of the house. In front of the house there are several bushes and plants, as well as a large crack in the ground that extends from the bottom right corner of the image towards the center anta. And the crack appears to be caused by some kind of seismic activity or natural disasters. ಈ ಥರ ಒಂದು ಬರೆಯುವಂಥದ್ದು. ಜಸ್ಟ್ ಇಟ್ಸ್ ಎ ಸ್ಯಾಂಪಲ್ ಅಗೇನ್. ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಇವನ್ ಯು ಕ್ಯಾನ್ ರೈಟ್ ಅಬೌಟ್ ದಿಸ್. ದ ಪಿಕ್ಚರ್ ಸ್ಪೀಕ್ಸ್ ಬೆಟರ್ ದೆನ್ ವರ್ಡ್ಸ್. ದಿಸ್ ಈಸ್ ಅ ಪಿಕ್ಚರ್ ಆಫ್ ಎ ವಿಲೇಜ್ ವೇರ್ ಪೀಪಲ್ ಆರ್ ಕ್ಲೀನಿಂಗ್ ದೇರ್ ಸರೌಂಡಿಂಗ್ಸ್. Both men and women are sweeping the road and child is watching it very curiously. People of this area understood the importance of cleanliness. They are performing their duty without gender discrimination. They are inspired by Swachh Bharat Abhiyan. This village also has plenty of greenery. And then next one is read the following passage and answer the questions ಅಂತ ಕೊಟ್ಟಿದ್ದಾರೆ. Desire, anger, miserliness, lust, pride and jealousy are the 6 enemies of a man. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಒಂದು ಮನುಷ್ಯನ 6 ವೈರಿಗಳು ಅಂತ ಹೇಳಿದ್ದಾರೆ. and they come in the way of a growth. Okay? Great men have always advised us to conquer them. For the purpose we have to keep our eyes, ears and tongue under control. It is difficult to control them. Great men like says Vasistha, Sri Rama, Buddha, Lord Jesus, Prophet Muhammad and Gandhi had succeeded in keeping them under control. Then what are the 6 enemies of man? How can we control ಅಂತ ಕೇಳಿದ್ದಾರೆ. ಇಲ್ಲಿ we can say that desire, anger, miserliness, lust, pride and jealousy are the 6 enemies of man. We have to keep our eyes, ears and tongue under control to overcome these 6 enemies anta. The next question is name the great men who have shown us the way to control 6 the enemies ಅಂತ ಕಟ್ಟಿದ್ದಾರೆ. ಇಲ್ಲಿ great men like says Vasistha, Sri Rama, the Buddha, Lord Jesus, Prophet Muhammad and Gandhi had succeeded in keeping them under control. Then next one is write an essay on any one of the following. Ban on plastic, internet ಅಂತ ಕೊಟ್ಟಿದ್ದಾರೆ. As ಗೊತ್ತಿದೆ, plastic things are integral part of our human being. We have been using plastic day to day for many reasons. We use plastic bags, plastic container, plastic bottles, plastic toys and so on. These are cheaply available in the market and all of these do make our lives easier. But the more we use plastic and dispose of it into the environment, we are facing more risks. So therefore, there are numerous reasons to ban plastic. Some of these include plastics are non-biodegradable, thus disposing them of is the biggest challenge. Waste plastics are polluting the land as well as water. Plastics have become a threat to the life of animals living on earth as well as in the water. So you can write like this. And chemicals released by waste plastics and enter the soil and make it infertile. Plastics lead to drainage problems. Burning plastic causes air pollution. Plastics are a major cause of environmental pollution.
and it's necessary to ban plastics before they ruin our planet completely. So we, the educated, should control the use of plastic bags. Instead of using plastic bags, we should use eco-friendly alternatives to plastic bags. We should carry cloth bags. We should spread awareness about the harmful effects of plastics. Okay, idu adre. And the government has taken many measures to ban single-use plastics. However, the implementation of this rule is yet to reach perfection. We should remember to reduce, reuse, and refuse and recycle plastics. That's what think green, avoid plastics is the message we can give to the readers. The next one is internet. Internet ಕೂಡ ಬರೀಬಹುದು. Today the internet is the most powerful tool in the world. The internet is a collection of various services and resources. However, like every single innovation in science and technology, internet has played an important part in our daily life. The foremost target of internet has always been the communication. We can avail the facilities of email. We can chat for hours with our friends with the help of such services. It has become very easy to establish a kind of global friendship where we can explore other cultures of different countries. Information is the biggest advantage internet is offering. The internet is a virtual treasure of information. Any kind of information on any topic is available on the internet. Entertainment is another popular reason explaining why many people prefer to surf the internet. Downloading games and songs, visiting chat rooms, or just surfing the web are some of the pleasures people have discovered. Students have also benefited immensely with the use of internet. In case of any, their lecturers guests missed in the class. And you can also write like this. Internet has all the required information. Online coaching has also benefited the students who do not have access to the good educational institutes in their area for the preparation of competitive exams such as JEE, NEET, etc. So apart from those advantages, internet also has some disadvantages. ಅಂದರೆ ಒಂದು ಅವಗುಣಗಳು ಇದಾವೆ. ಏನು misuse of internet can spoil our life. These days the teenagers are found addicted to internet as they spend most of their time in internet playing online games, surfing social networking sites, etc. As a result, they are lagging behind in their study. So on the other hand, lots of people have become the victim of cybercrime. Some antisocial group use internet to deceive people. Deceive means cheating, ಮೋಸ ಮಾಡೋದು ಅಂತ ಅರ್ಥ. People throw cheat funds. Hackers may easily access our personal information that has been stored in the internet. And there are a host of games that are available on the internet, and this has made most children to shun all outdoor activity. So let's move to the next one. And the internet acquaints us with the latest happenings around the world. Internet has made our lives extremely comfortable as well as interesting. Nowadays we can't live without internet. So therefore this is how you can write. And let's look at some more questions on after outer space tomorrow morning ಮೇಲೆ ನೋಡೋದಾದ್ರೆ, according to the poet, outer space is solitary confinement for him. ಯಾಕೆ ಅಂತ ಕೇಳಿದ್ದಾರೆ. ಸಾಲಿಟರಿ ಕನ್ಫೈನ್ಮೆಂಟ್ ಒಂಥರ ಜೈಲಲ್ಲಿ ಇದ್ದವ್ರ ಥರ ಅನುಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ದಾರೆ. The poet compares space travel to solitary confinement because he will be completely isolated, away from family, friends, and all forms of human contact. So there will be no communication, no sound, or any atmosphere, making him feel as if he is in a prison of loneliness. And one more question. The poet is after outer space tomorrow morning. What does he ask readers to do? ಏನನ್ನ ಮಾಡ್ದು ಅಂತ ಹೇಳ್ತಾನೆ ನಮಗೆ. He asks the readers to start the countdown and have a last look at him, and he asks them to pass on his helmet from the plastic hook. He asks the readers to cross out his name from the telephone books. ಈ ಥರ. The next one is state the reason for the poet to say that calendars and clocks are useless in space. ಇಲ್ಲಿ ಕ್ಯಾಲೆಂಡರ್ಸು ಮತ್ತು ಕ್ಲಾಕ್ಸು ಸ್ಪೇಸಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? Days and nights are seen when Earth rotates on its axis. This is not seen in space. ಓಕೆ, ಅಲ್ಲಿ ಸ್ಪೇಸಲ್ಲಿ ಡೇಸ್ ಆ್ಯಂಡ್ ನೈಟ್ಸ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಕ್ಯಾಲೆಂಡರು ಕ್ಲಾಕ್ಸ್ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆರ್ ಈಸ್ ನೋ ಚೇಂಜ್ ಆಫ್ ಸೀಸನ್ಸ್ and everything is decided by the astronauts. So calendars and clocks are useless in space. Then the speaker says, teacups circling around me like the planets around the sun. Why does it happen only in space and not on the earth? ಅಂತ ಕೇಳಿದ್ದಾರೆ.
ಇಲ್ಲಿ the earth has gravitational force which is not these in the space, and that's why teacups or the things keep circling in space in the absence of gravitational pull. Next one is, what might have been the purpose of the poet behind the repetition of the last line in each stanza ಅಂತ ಕೊಟ್ಟಿದ್ದಾರೆ. Why? Because the repetition of outer space tomorrow morning emphasizes the excitement and certainty of his upcoming space journey, and it also creates a rhythmic effect and reinforces the central idea of departure ಅಂತ. Next one, how would people on earth watch the astronaut, and would it affect him in any way? Or the speaker in outer space tomorrow morning is uncertain of his return. How does he express this ಅಂತ ಕೊಟ್ಟಿದ್ದಾರೆ. ಇಲ್ಲಿ people would watch the astronaut on television or track him through their telescope, but astronaut would not care about any of this. He would be in his own world in space. Next one is, give some instances of daily routine mentioned in the poem of To Outer Space Tomorrow Morning ಅಂತ ಕೊಟ್ಟಿದ್ದಾರೆ. ಇಲ್ಲಿ the daily routine mentioned in the poem includes writing letters, posting mail, people visiting others, knocking at the door in the morning, etc. The speaker can't do all these things because he will be alone in space. Next one, how has the poet described the life in space in the poem of To Outer Space Tomorrow Morning? ಇಲ್ಲಿ the poet Norman Nicholson has mentioned that there is absence of gravitation pull in space. Everything keeps on swirling inside the capsule. The concept of day and night doesn't apply in space. There is no communication in the form of letters and mails in space. Calendars and clocks are useless in space. Totally, he depicts that life in space is different from the life on Earth. Next one is, there won't be any calendar, there won't be any clock ಅಂತ ಹೇಳ್ತಾರೆ. Who is the speaker? The poet is the speaker, or the Norman Nicholson ಅಂತ ಹೇಳ್ಬೋದು. Then why don't there be any calendars or clock? Why? Because there is no concept of day and night or time in space. So calendars and clocks are not useless. Okay, are useless ಅಂತ ಇಲ್ಲಿ. Then where is the speaker experiencing this? In space. Okay. Next one is, daylight will be on the switch and winter under lock ಅಂತ ಹೇಳಿದೆ. Winter under lock, what does this mean? Where would all above happen? Who is the poet of this poem ಅಂತ ಕೇಳಿದ್ದಾರೆ. ಇಲ್ಲಿ it means in space there will be no change in the seasons, and in space is going, and Norman Nicholson ಅಂತ. Next one is, in solitary confinement as completely as any jail ಅಂತ ಇದೆ. What does solitary confinement mean here ಅಂತ ಕೇಳಿದ್ದಾರೆ. Alone. And why does the speaker say so? The speaker uses this comparison to emphasize that he will be completely isolated from the world, and he has to remain inside the spaceship as one lives in a jail. So the poet describes his experience in the spaceship as solitary confinement, and life in the spaceship is referred to as a solitary confinement anta. Next one is, with the teacups circling around me like the planets around the sun anta ide. Between which two lines two things is the comparison made anta ide. Teacups and planets. And why would the poet feel so? In space there is no gravitational force like on earth, so teacups would circle him like planets around the sun. And where does this happen? In space. The next one is, tracking through your telescope my upward shooting star ಅಂತ ಇದೆ. Who does your refer to? Your ಅಂದರೆ ಇಲ್ಲಿ the people on the earth, readers ಅಂತ ಹೇಳ್ಬೋದು. And which instrument does the poet tell us to use to track his journey towards? Means telescope ಅಂತ ಹೇಳಿದ್ದಾರೆ. Then what feeling is expressed throughout the poem? It refers to the spacecraft which is moving towards the space in which the poet is traveling ಅಂತ. The next one is, you can cross out my name from the telephone book. Who is the speaker? The poet Norman Nicholson. Why did the speaker say? ಯಾಕೆಂದರೆ he was uncertain about his return from space. When did the speaker say? When he was prepared to go to the space. Next one is, study the picture given below, describe ಅಂತ ಕೊಟ್ಟಿದ್ದಾರೆ. Again, the picture is worth 1,000 words. This is the picture of a spacecraft which is set to be launched. Space mission is an exciting and an amazing adventure, yet it is a dangerous mission too. It shares the views of some of the missionaries
and the launching pad. The central focus is launching of the space shuttle. Flames and smoke are seen coming out of its engines and indicating immense power and heat. The scene is set against a cloudy atmosphere ಅಂತ ಬರಿಬೋದು. ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ಇದೆ. ದಿಸ್ ಪಿಕ್ಚರ್ ಸ್ಪೀಕ್ಸ್ ಮೋರ್ ದೆನ್ ವರ್ಡ್ಸ್. This picture depicts a beautiful view of our solar system. Our solar system is present in the Milky Way galaxy. The sun is the center of the solar system and all 8 planets revolve around the sun in the fixed orbit. And there are 4 planets with rings. Jupiter is the biggest planet in the solar system. Among all the planets in our solar system, Earth is the only planet which sustains life. And there are various stars which twinkle. ಸೊ ಇದಿಷ್ಟು ಆತ್ಮೀಯ ಮಿತ್ರರೇ, ನಿಮಗೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ಸನ್ನು LBA ಬೇಸ್ಡ್ ಯೂನಿಟ್ ನಂಬರ್ 8 ಅನ್ನು ಕೊಟ್ಟಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.